ವಯಸ್ಸಾಗಿದೆ. ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನಲ್ಲಿ ಚೈನ್ ಕಟ್ ಆಗಿದೆ. ಟಿಬಿ ಡ್ಯಾಂ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಚೈನ್ ಕಟ್ ಆಗಿದ್ರಿಂದ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಮೊದಲನೇ ಬೆಳೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ನೀರು ಕಡಿಮೆ ಮಾಡದ ಹಿನ್ನೆಲೆ ದುರಸ್ತಿ ಮಾಡೋಕೆ ಆಗಲ್ಲ. ಕಂಪ್ಲೀಟ್ ಆಗಿ ನೀರನ್ನ ಕಡಿಮೆ ಮಾಡಬೇಕಾಗತ್ತೆ. ಕಡಿಮೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಕೂಡ ಇದೆ. ಕಡಿಮೆ ಮಾಡಿದ್ರೆ ಮಾತ್ರ ಈ ಗೇಟನ್ನ ದುರಸ್ತಿ ಮಾಡೋಕೆ ಅನುಕೂಲ ಆಗತ್ತಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಟಿಬಿ ಡ್ಯಾಮ್ ಅನ್ನ ಪರಿಶೀಲನೆ ಮಾಡಿದ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಸೈಡ್ ಕೈ ಮಾಡಬೇಡ. ಮಾಡ್ದಂಗೆ ಹೆಂಗ ಒಂದು ಬರ್ಲತ್ತ ಹೋಲಿ ಅಂಟನಲ್ಲ. ರಾತ್ರಿ 10:50ಕ್ಕೆ ಚೈನ್ ಕಟ್ಟಾಗಿದೆ. ಕಟ್ಟಾಗಿ ನೀರು ಆ ಗೇಟ್ ಎಲ್ಲ ಕೊಚ್ಕೊಂಡು ಹೋಗಿದೆ. ನಾವು ನೀರನ್ನ 10 ಗೇಟ್ಗಳ ಮೂಲಕ ಬಿಡ್ತಾ ಇದ್ವಿ. 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇತ್ತು. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಕೊಂಡು ಹೋಗಿದೆ. ಈ ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಲ್ಲ ಇವು ಕನ್ನಯ್ಯ ಇಸ್ ಹಿಯರ್. ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್, ಡ್ಯಾಮ್ ಸೈಟ್ ಎಕ್ಸ್ಪರ್ಟ್, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್. ಕನ್ನಯ್ಯ ಈಸ್ ಎ ಎಂಟೈರ್ ಕಂಟ್ರಿ ಈಸ್ ನೋನ್ ಫಾರ್ ದಿಸ್. ರಾತ್ರಿ 10:50ಕ್ಕೆ ವಯಸ್ಸಾಗಿದೆ. ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನಲ್ಲಿ ಚೈನ್ ಕಟ್ ಆಗಿದೆ. ಟಿಬಿ ಡ್ಯಾಂ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಚೈನ್ ಕಟ್ ಆಗಿದ್ರಿಂದ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಮೊದಲನೇ ಬೆಳೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ನೀರು ಕಡಿಮೆ ಮಾಡದ ಹಿನ್ನೆಲೆ ದುರಸ್ತಿ ಮಾಡೋಕೆ ಆಗಲ್ಲ. ಕಂಪ್ಲೀಟ್ ಆಗಿ ನೀರನ್ನ ಕಡಿಮೆ ಮಾಡಬೇಕಾಗತ್ತೆ. ಕಡಿಮೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಕೂಡ ಇದೆ. ಕಡಿಮೆ ಮಾಡಿದ್ರೆ ಮಾತ್ರ ಈ ಗೇಟನ್ನ ದುರಸ್ತಿ ಮಾಡೋಕೆ ಅನುಕೂಲ ಆಗತ್ತಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಟಿಬಿ ಡ್ಯಾಮ್ ಅನ್ನ ಪರಿಶೀಲನೆ ಮಾಡಿದ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಸೈಡ್ ಕೈ ಮಾಡಬೇಡ. ಮಾಡ್ದಂಗೆ ಹೆಂಗ ಒಂದು ಬರ್ಲತ್ತ ಹೋಲಿ ಅಂಟನಲ್ಲ. ರಾತ್ರಿ 10:50ಕ್ಕೆ ಚೈನ್ ಕಟ್ಟಾಗಿದೆ. ಕಟ್ಟಾಗಿ ನೀರು ಆ ಗೇಟ್ ಎಲ್ಲ ಕೊಚ್ಕೊಂಡು ಹೋಗಿದೆ. ನಾವು ನೀರನ್ನ 10 ಗೇಟ್ಗಳ ಮೂಲಕ ಬಿಡ್ತಾ ಇದ್ವಿ. 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇತ್ತು. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಕೊಂಡು ಹೋಗಿದೆ. ಈ ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಲ್ಲ ಇವು ಕನ್ನಯ್ಯ ಇಸ್ ಹಿಯರ್. ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್, ಡ್ಯಾಮ್ ಸೈಟ್ ಎಕ್ಸ್ಪರ್ಟ್, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್. ಕನ್ನಯ್ಯ ಈಸ್ ಎ ಎಂಟೈರ್ ಕಂಟ್ರಿ ಈಸ್ ನೋನ್ ಫಾರ್ ದಿಸ್. ರಾತ್ರಿ 10:50ಕ್ಕೆ ವಯಸ್ಸಾಗಿದೆ. ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನಲ್ಲಿ ಚೈನ್ ಕಟ್ ಆಗಿದೆ. ಟಿಬಿ ಡ್ಯಾಂ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಚೈನ್ ಕಟ್ ಆಗಿದ್ರಿಂದ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಮೊದಲನೇ ಬೆಳೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ನೀರು ಕಡಿಮೆ ಮಾಡದ ಹಿನ್ನೆಲೆ
ದುರಸ್ತಿ ಮಾಡೋಕೆ ಆಗಲ್ಲ. ಕಂಪ್ಲೀಟ್ ಆಗಿ ನೀರನ್ನ ಕಡಿಮೆ ಮಾಡಬೇಕಾಗತ್ತೆ. ಕಡಿಮೆ ಮಾಡಬೇಕಾಗಿರುವಂತ ಅನಿವಾರ್ಯತೆ ಕೂಡ ಇದೆ. ಕಡಿಮೆ ಮಾಡಿದ್ರೆ ಮಾತ್ರ ಈ ಗೇಟ್ ಅನ್ನ ದುರಸ್ತಿ ಮಾಡೋಕೆ ಅನುಕೂಲ ಆಗುತ್ತಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಟಿಬಿ ಡ್ಯಾಮ್ ಅನ್ನ ಪರಿಶೀಲನೆ ಮಾಡಿದ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ ಸ್ವಲ್ಪ ಸೈಡ್ ಅಣ್ಣ ಕೈ ಮಾಡಬೇಡ. ಮಾಡ್ದಂಗೆ ಹೆಂಗ ಒಂದು ಬರ್ಲತ್ತ ಹೋಲಿ ಅಂಟನಲ್ಲ. ರಾತ್ರಿ 10:50ಕ್ಕೆ ಚೈನ್ ಕಟ್ಟಾಗಿದೆ. ಕಟ್ಟಾಗಿ ನೀರು ಆ ಗೇಟ್ ಎಲ್ಲ ಮುಚ್ಕೊಂಡು ಹೋಗಿದೆ. ನಾವು ನೀರನ್ನ 10 ಗೇಟ್ಗಳ ಮೂಲಕ ಬಿಡ್ತಾ ಇದ್ವಿ. 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇದ್ವು. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟು ಕೊಚ್ಕೊಂಡು ಹೋಗಿದೆ. ಈ ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಲ್ಲ ಇವು ಕನ್ನಯ್ಯ ಈಸ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್, ಡ್ಯಾಮ್ ಸೈಟ್ ಎಕ್ಸ್ಪರ್ಟ್, ಡ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್. ಕನ್ನಯ್ಯ ಈಸ್ ಎ ಎಂಟೈರ್ ಕಂಟ್ರಿ ಈಸ್ ನೋನ್ ಫಾರ್ ದಿಸ್. ರಾತ್ರಿ 10:50ಕ್ಕೆ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.